ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್ ಮೈ ಯೂಟ್ಯೂಬ್ ಚಾನಲ್. SBIನಲ್ಲಿ 1000ಕ್ಕೂ ಅಧಿಕ ಹುದ್ದೆಗಳು ಕನ್ಫರ್ಮ್ ಆಗಿದೆ. ಬ್ಯಾಂಕ್ನಲ್ಲಿ ಯಾರೆಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅವ್ರಿಗೆ ಸುವರ್ಣಾವಕಾಶ ಅಂತ ಹೇಳ್ಬೋದು. SBIನಲ್ಲಿನ ಹುದ್ದೆ ಹೆಸರೇನು, ಎಷ್ಟು ಹುದ್ದೆಗಳು ಖಾಲಿ ಇವೆ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಯಾವ ದಿನಾಂಕ ಲಾಸ್ಟ್ ಕೊನೆಯ ದಿನಾಂಕ, ಈ ಎಲ್ಲ ಮಾಹಿತಿಯನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸಂಪೂರ್ಣ ಉಚಿತ. ಕೆಲವೊಬ್ಬರಿಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುವುದು ಬಹುದೊಡ್ಡ ಕನಸಾಗಿರುತ್ತೆ. ಇನ್ನಷ್ಟು ಜನರಿಗೆ ಇದೇ ಬ್ಯಾಂಕ್ನಲ್ಲಿ ಇದೇ ಹುದ್ದೆಗೆ ಸೇರಿಕೊಳ್ಬೇಕೆಂದು ಆಸೆ ಇರುತ್ತೆ. ಈ ರೀತಿ ಡ್ರೀಮ್ನಲ್ಲಿರುವ ಉದ್ಯೋಗಾಕ್ಷಿಗಳಿಗೆ ಇಲ್ಲೊಂದು ಚಿನ್ನದಂಥ ಅವಕಾಶ ಹುಡುಕಿಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ಈ ಹುದ್ದೆಗೆ ನೀವು ಅರ್ಹರು ಎನಿಸಿದರೆ ತಕ್ಷಣ ಆನ್ಲೈನ್ ಮೂಲಕ ಅರ್ಜಿ ಹಾಕಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಪ್ರಯತ್ನಿಸಿ. ಭಾರತ ಸರ್ಕಾರದ ಪ್ರತಿಷ್ಠಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. SBI ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಇದಕ್ಕೆ ಅಪ್ಲೈ ಮಾಡಬಹುದು. ಒಂದು ವೇಳೆ ನೀವು ಉದ್ಯೋಗಕ್ಕೆ ಸೆಲೆಕ್ಟ್ ಆದರೆ 1 ವರ್ಷ ಕಾಲ ಪ್ರೊಬೇಷನ್ ಅವಧಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸ್ಯಾಲರಿಯನ್ನು ನೋಡುವುದಾದರೆ ಡೆಪ್ಯೂಟಿ ಮ್ಯಾನೇಜರ್ ಇವರಿಗೆ 64,820 ರೂಗಳಿರುತ್ತೆ. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ 48,480 ರೂಪಾಯಿ. ಇನ್ನು ಉದ್ಯೋಗದ ಹೆಸರು ಹಾಗೂ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡುವುದಾದರೆ ಡೆಪ್ಯೂಟಿ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ವಿಭಾಗದಲ್ಲಿನ ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಹುದ್ದೆಗಳು ಖಾಲಿ ಇವೆ. ಒಟ್ಟು ಹುದ್ದೆಗಳು ಎಷ್ಟು ಅಂದರೆ 1,511 ಹುದ್ದೆಗಳು. ವಯೋಮಿತಿ ನೋಡುವುದಾದರೆ ಡೆಪ್ಯೂಟಿ ಮ್ಯಾನೇಜರ್ ಇವರಿಗೆ 25ರಿಂದ 35 ವರ್ಷದ ಒಳಗಿನವರಿಗೆ ಅವಕಾಶ ಇರುತ್ತೆ. ಹಾಗೆಯೇ ಅಸಿಸ್ಟೆಂಟ್ ಮ್ಯಾನೇಜರ್ಗೆ 21ರಿಂದ 30 ವರ್ಷದ ಒಳಗಿನವರಿಗೆ ಅವಕಾಶ ಇದೆ. ಇನ್ನು ಅನುಭವ, ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ 4 ವರ್ಷಗಳ ಅನುಭವ ಇವರಿಗೆ ಇರಲೇಬೇಕು. ವಿದ್ಯಾರ್ಹತೆ ನೋಡೋದಾದರೆ BTech, BE ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ MCA ಅಥವಾ MTech, MSc ಮಾಡಿರಬೇಕು. ಅರ್ಜಿ ಶುಲ್ಕವನ್ನು ನೋಡುವುದಾದರೆ ಜನರಲ್, EWS, OBC ಇವರಿಗೆ 750 ರೂಪಾಯಿಗಳ ಪಾವತಿಯನ್ನು ಮಾಡಬೇಕು. ಇನ್ನು SC, ST ವಿಶೇಷ ಚೇತನರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಈ ಪೋಸ್ಟ್ ಇರೋದು ಮುಂಬೈ ಹಾಗೂ ಹೈದರಾಬಾದ್ನಲ್ಲಿ. ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಮುಖ್ಯ ದಿನಾಂಕಗಳು ಅಂದರೆ ಅರ್ಜಿ ಆರಂಭ ಮತ್ತು ಅರ್ಜಿಯನ್ನು ಹಾಕಲಿಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿದರೆ ಅರ್ಜಿ ಆರಂಭದ ದಿನಾಂಕ 14/9/2024ರಿಂದನೇ ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಕೊನೆ ದಿನಾಂಕ 4/10/2024ಕ್ಕೆ ಅರ್ಜಿ ಹಾಕಲಿಕ್ಕೆ ಕೊನೆ ದಿನಾಂಕ ಆಗಿದೆ. ದಯವಿಟ್ಟು ಇಂತಹ ಒಳ್ಳೆಯ ಸುವರ್ಣಾವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ. ಯಾರಿಗೆಲ್ಲ ಬ್ಯಾಂಕ್ನಲ್ಲಿ ಜಾಬ್ ಮಾಡಬೇಕು ಅಂತ ಆಸೆ ಇರುತ್ತೆ ದಯವಿಟ್ಟು ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.